ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಸ್ಟೆಪ್. ರಾಜ್ಯಪಾಲರ ನಿರ್ಧಾರದ ಸುತ್ತ ಎಲ್ಲರ ಕುತೂಹಲ ಇದೆ. ಈ ಹೊತ್ತಲ್ಲಿ ಮಹತ್ವದ ಬೆಳವಣಿಗೆಯೊಂದು ಆಗ್ಲಿಕ್ಕಿದೆಯಾ? ಹಾಗಾದ್ರೆ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯಪಾಲರು ಜಾಣ ನಡೆಯನ್ನ ಅನುಸರಿಸ್ತಿದ್ದಾರೆ. ತಕ್ಷಣ ಯಾವ ತೀರ್ಮಾನಕ್ಕೆ ಬರೋದಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ಅದು ರಿಸ್ಕಿ ಅನ್ನೋದು ಗೊತ್ತು. ಒಂದು ವಾರ ಟೈಮ್ ತಗೊಂಡು ರಾಜ್ಯಪಾಲರು ದೊಡ್ಡ ಆಘಾತವನ್ನ ಕೊಡಲಿದ್ದಾರಾ ಮುಖ್ಯಮಂತ್ರಿಗಳಿಗೆ ಅನ್ನುವ ಪ್ರಶ್ನೆ ಕಾನೂನು ತಜ್ಞರ ಜೊತೆ ನಿರಂತರ ಸಭೆಗಳಿಂದನೇ ಉತ್ತರ ಸಿಗ್ತಾ ಇದೆ. ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಬಂದಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ ಈಗ. ಯಾಕಂದ್ರೆ ರಾಷ್ಟ್ರಪತಿಗಳ ಬಳಿ ಪ್ರಧಾನಿಗಳ ವಿರುದ್ಧನೂ ಹಲವು ಬಗೆಯ ದೂರುಗಳಿರ್ತವೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಇಂಥದ್ದೊಂದು ದೂರು ಬಂದಾಗ ಏನು ಮಾಡಬಹುದು ಅಂತ ನಿರಂತರ ತಜ್ಞರ ಜೊತೆ ಸರಣಿ ಸಭೆ ನಡೀತಾ ಇದೆ. ಈ ಹೊತ್ತಲ್ಲಿ ಸಾಮಾಜಿಕ ಹೋರಾಟಗಾರರೊಬ್ಬರು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರು ಕೊಡಲಿದ್ದಾರೆ ಅನ್ನುವ ಸುದ್ದಿ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಮೂಡಾ ಕೇಸ್ನಲ್ಲಿ ಡೈರೆಕ್ಟ್ ಆಗಿ ಈಗ ಕೋರ್ಟ್ಗೆ ಹೋಗೋದಿಕ್ಕೆ, ಖಾಸಗಿ ದೂರನ್ನ ಅಲ್ಲಿ ದಾಖಲಿಸೋದಿಕ್ಕೆ ಮುಂದಾಗ್ತಿರೋದು. ಅದಕ್ಕೆ ಕೋರ್ಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಕಾನೂನು ಮಾನ್ಯತೆ ಏನು? ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ, ಮಿನಿಸ್ಟರ್ ವಿರುದ್ಧ ಅಲ್ಲ, ಯಾರೋ ಶಾಸಕರ ವಿರುದ್ಧ ಅಲ್ಲ, ಸಿಎಂ ವಿರುದ್ಧ ಆಗಿರೋದ್ರಿಂದ ಕೋರ್ಟ್ಗೆ ನೇರವಾಗಿ ಹೋಗೋದಿಕ್ಕೆ ಏನೇನು ಅವಕಾಶಗಳಿವೆ ಮತ್ತು ಹೇಗೆ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಕೇಸನ್ನ ಸಿಬಿಐಗೆ ಒಪ್ಪಿಸ್ಬೇಕು ಅಂತ ಬಿಜೆಪಿ ಕೆಲವರ ಕಡೆಯಿಂದ PIL ಹಾಕ್ಸತ್ತಾ, ಹೈಕೋರ್ಟ್ಗೆ ಹೋಗುತ್ತಾ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಯಾಕಂದ್ರೆ ಬಿಜೆಪಿ ಆ ಬಗ್ಗೆ ಕಾನೂನು ಸಲಹೆಗಳನ್ನ ಪಡೆದುಕೊಳ್ತಿದೆ. ಇದರ ನಡುವೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ, ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋದಿಕ್ಕೆ, ದೂರು ಕೊಡೋದಿಕ್ಕೆ ಈಗ ಸಿದ್ಧತೆ ಆಗಿದೆ. ಯಾವುದೇ ಕ್ಷಣದಲ್ಲಿ ಈ ಮಹತ್ವದ ಬೆಳವಣಿಗೆ ಆಗಬಹುದು ಅನ್ನುವ ಸುದ್ದಿ ಒಂದು. ಸೊ ಆ ಮೂಲಕವೂ ಸಂಕಷ್ಟ ಎದುರಾಗಲಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ? ಪ್ರತಿಪಕ್ಷಗಳ ವಿರುದ್ಧ ಅಂತೂ ತೊಡೆ ತಟ್ಟಿ ಅಖಾಡಕ್ಕಿಳಿದಿದ್ದಾರೆ. ಈ ವಯಸ್ಸಲ್ಲಿ ಪೋಕ್ಸೋ ಕೇಸ್ ಎದುರಿಸ್ತಾ ಇರುವಂತಹ ಯಡಿಯೂರಪ್ಪನವರು, ಜಾಮೀನು ಮೇಲೆ ಹೊರಗಡೆ ಇರುವ 10-20 ಕೇಸ್ಗಳನ್ನು ಎದುರಿಸ್ತಾ ಇರೋ ಯಡಿಯೂರಪ್ಪನವರು ನನ್ನ ರಾಜೀನಾಮೆ ಕೇಳೋ ನೈತಿಕತೆಯನ್ನೇ ಹೊಂದಿಲ್ಲ. ಇನ್ನು ಅಶೋಕ್, ವಿಜೇಂದ್ರ, ಕುಮಾರಸ್ವಾಮಿ ಎಲ್ಲರ ವಿರುದ್ಧ ಹೊರಗಡೆ ಬರುತ್ತೆ ದೊಡ್ಡ ದೊಡ್ಡ ರಹಸ್ಯಗಳು. ನೋಡ್ತಾ ಇರಿ, ತನಿಖೆಗೆ ಹೋಗುತ್ತೆ, ಎಂತೆಂಥ ಪ್ರಕರಣಗಳಿವೆ, ಎಲ್ಲ ಬಂಡವಾಳ ಬಯಲು ಮಾಡ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸೊ ರಾಜಕೀಯ ಜಟಾಪಟಿ ತೀವ್ರವಾಗ್ತಿದೆ. ಮತ್ತೊಂದ್ ಕಡೆ ರಾಜಭವನ ಮತ್ತು ಸರ್ಕಾರದ ನಡುವೆಯೂ ಜಟಾಪಟಿ ನಡೆಯುತ್ತಾ ಅಂತ ಅನಿಸ್ತಲ್ವಾ? ರಾಜ್ಯಪಾಲರು ಬಳಸಿದ ಶಬ್ದದ ವಿರುದ್ಧ ಕ್ಯಾಬಿನೆಟ್ ಆಕ್ರೋಶ ವ್ಯಕ್ತಪಡಿಸ್ತು, ನಿರ್ಧಾರ ತಗೊಳ್ತು, ಕಳಿಸ್ಕೊಟ್ಟಿದ್ದಾರೆ. ಈಗ 70 ಪುಟಗಳ ವಿವರಣೆ, ತಪ್ಪಿಲ್ಲದೆ ದುರುದ್ದೇಶಪೂರ್ವಕವಾಗಿ ಯಾರೋ ದೂರು ಕೊಟ್ಟರೆ ಅದನ್ನೆಲ್ಲ ನೀವು ಪರಿಗಣಿಸಬಾರ್ದು ಅಂತ. ಇದ್ರ ನಡುವೆ ರಾಜ್ಯಪಾಲರು ನಿರಂತರ ಮೀಟಿಂಗ್ನಲ್ಲಿದ್ದು ಮಹತ್ವದ ನಿರ್ಧಾರವನ್ನು ತಗೊಳ್ತಾರ. ಏನಿರಬಹುದು ಅಂತ ಕೇಳಿದ್ರೆ ಕೆಲವೊಂದು ಅಡೆತಡೆಗಳಿವೆ. ಮುಖ್ಯಮಂತ್ರಿಗಳ ವಿರುದ್ಧ ನೇರ ಈಗ ಪ್ರಾಸಿಕ್ಯೂಷನ್ ಕೊಟ್ರೆ ರಾಜಕೀಯ ಜಟಾಪಟಿಗೆ ದಾರಿಯಾಗಬಹುದು. ಸೆಷನ್ ಮುಗಿಯೋ ತನಕ ಕಾಯ್ತಾರ, ಪಾದಯಾತ್ರೆ ಮುಗಿಯೋ ತನಕ ಕಾಯ್ತಾರ, ಇಲ್ಲ ಪ್ರತಿಪಕ್ಷಗಳಿಗೆ ಮಣಿದ್ರು ಅನ್ನುವಂಥ ಹಣೆಪಟ್ಟಿ ಕಟ್ಕೊಳ್ಬೇಕಾಗತ್ತೆ ಅನ್ನೋದು ಒಂದು ಕಡೆ. ಆದರೆ ಹಿಂದೆಲ್ಲ ಪ್ರಾಸಿಕ್ಯೂಷನ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ನೋಡಬಹುದು ನಾವು ಯಡಿಯೂರಪ್ಪನವ್ರ ಕೇಸಲ್ಲಿ ಲೋಕಾಯುಕ್ತ ರಿಪೋರ್ಟ್ ಇತ್ತು. ಈ ಕೇಜ್ರಿವಾಲ್ ಕೇಸಲ್ಲಿ ಆಲ್ರೆಡಿ CBI ED ಕೇಸನ್ನ ಕೈಗೆತ್ತಿಕೊಂಡಿದೆ. ಈ ರೀತಿ ಯಾವುದೋ ಒಂದು ರಿಪೋರ್ಟ್ ಇದ್ದು ಅಥವಾ ತನಿಖಾ ಸಂಸ್ಥೆಯೇ ಆಲ್ರೆಡಿ ಇರುವಂತಹ ಉದಾಹರಣೆಗಳಿವೆ. ಇಲ್ಲಿ ಅಂಥದ್ದೇನೂ ಆಗಿಲ್ವಲ್ಲ. ಇನ್ನು ಲೋಕಾಯುಕ್ತದಲ್ಲಿ ಒಂದು ದೂರಾಗಿದೆ ಅನ್ನೋದು ಬಿಟ್ರೆ ರಿಪೋರ್ಟ್ ರೆಡಿ ಇಲ್ಲ. ಸರ್ಕಾರದ ಕಡೆಯಿಂದ ತನಿಖೆಗೆ ಒಪ್ಪಿಸಿದ್ದಾರೆ, ಆ ರಿಪೋರ್ಟು ಬಂದಿಲ್ಲ. ಹೇಗೆ ಇವರು ಕೊಟ್ಟರು? ಯಾರೋ ಬಂದು ದೂರು ಕೊಟ್ಟು ಬಿಟ್ರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ದಾಖಲೆಗಳ ಪರಿಶೀಲನೆ ಮಾಡೇ ಮಾಡ್ತಾರೆ. ವಿವೇಚನೆಗೆ ಬಿಟ್ಟಿದ್ದು ಅವಕಾಶ ಇಲ್ಲ ಅಂತಲ್ಲ, ಆದರೆ ಜಟಾಪಟಿ ತೀವ್ರವಾಗಬಹುದು. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿ ಬೀಳಬಹುದು. ರಾಜ್ಯ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಹಾಗಾಗಿ ಏನೇ ಮಾಡಿದ್ರು ಬಹಳ ಹುಷಾರಾಗಿ ಮಾಡಬೇಕು. ತಮ್ಮದೇ ಆದ ತನಿಖಾ ಸಂಸ್ಥೆಗೆ ಕೊಡಬಹುದು ಅಥವಾ ನ್ಯಾಯಾಂಗ ತನಿಖೆಗೆ ರಾಜ್ಯಪಾಲರು ಆದೇಶ ಮಾಡಬಹುದು. ಅಂದ್ರೆ ಮುಖ್ಯಮಂತ್ರಿಗಳೊಬ್ಬರ ವಿರುದ್ಧ ಅಂತಲ್ಲ, ಈ ಕೇಸ್ನ ಡೀಟೇಲ್ ರಿಪೋರ್ಟ್ ಅನ್ನ ತರಿಸ್ಕೊಂಡು ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ರೀತಿಯಲ್ಲಿ ಜಾಣ ನಡೆಯನ್ನು ಅನುಸರಿಸುವ ದಟ್ಟ ಸಾಧ್ಯತೆ ಇದೆ. ಸೊ ರಾಜ್ಯಪಾಲರು ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಸಲಹೆಯನ್ನ ಪಡ್ಕೊಳ್ತಾ ಇದ್ದು ಅಷ್ಟು ಸಲೀಸಾಗಿ ಬಿಡೋ ಹಾಗಂತೂ ಕಾಣಿಸ್ತಿಲ್ಲ. ಆದ್ರೆ ನೇರ ಆಕ್ಷನ್ ತಗೊಳ್ಳೋದಕ್ಕೆ ಹೋದ್ರೆ ಅದು ಎಡವಟ್ಟಾಗಬಹುದು. ನಾಳೆ ನೇರವಾಗಿ CBI ಕೊಡೋಕೆ ಹೋದ್ರೆ ಅಥವಾ
ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಟ್ರೆ ಸಮಸ್ಯೆ ತಂದಿಟ್ಕೊಂಡಂಗಾಗತ್ತೆ. ಸೊ ಟೈಮ್ ತಗೊಳ್ತಿದ್ದಾರೆ, 1 ವಾರ 10 ದಿನ, ಇಂತಿಷ್ಟು ದಿನಗಳ ಒಳಗಡೆ ರಿಪೋರ್ಟ್ ಬೇಕು ಅಂತ ರಾಜ್ಯಪಾಲರು ತನ್ನ ವಿವೇಚನೆಯಲ್ಲಿ ತನಿಖಾ ಸಂಸ್ಥೆಗೆ ಆದೇಶಿಸಬಹುದು. ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಮುಖ್ಯಮಂತ್ರಿಗಳ ವಿರುದ್ಧ. ಈ ರೀತಿ ಆಯ್ಕೆಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಇದರ ಮಧ್ಯೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನೇರವಾಗಿ ಖಾಸಗಿ ದೂರನ್ನ ಮುಖ್ಯಮಂತ್ರಿಗಳ ವಿರುದ್ಧ ಕೊಡೋ ತಯಾರಿಯೂ ಆಗ್ತಿದೆ. ಬಿಜೆಪಿ ಹೇಳ್ತಿರೋದೇನು, ತಪ್ಪು ಎದ್ದು ಕಾಣಿಸ್ತಾ ಇದೆ ಅಂತ. ಸಿ.ಟಿ. ರವಿ ಅವರು ಹೇಳ್ತಾರೆ, 2013ರ ಅಫಿಡವಿಟ್ ಅಲ್ಲಿ ಈ ವಿಚಾರವನ್ನ ಮೆನ್ಷನ್ನೇ ಮಾಡಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ, ಅದರಲ್ಲೂ ಜನಪ್ರತಿನಿಧಿಗಳ ವಿರುದ್ಧ ಈ ಕಾನೂನು ಏನಿದೆ ಅದು ಕ್ಲಿಯರ್ ಆಗಿ ಹೇಳುತ್ತೆ 6 ತಿಂಗಳ ಜೈಲು ಶಿಕ್ಷೆಯಾಗುತ್ತೆ ತಪ್ಪು ಮಾಹಿತಿಯನ್ನ ಕೊಟ್ಟಲ್ಲಿ. ನೋಡ್ತಾ ಇರಿ, ನಮ್ಮ ಮೈಸೂರು ಚಲೋ ಮುಗಿಯೋದ್ರ ಒಳಗಡೆ ನಮ್ಮ ಉದ್ದೇಶ ಫಲಿಸುತ್ತೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ತಪ್ಪುಗಳು ಎದ್ದು ಕಾಣಿಸ್ತಿವೆ, ಅಫಿಡವಿಟ್ ಅಲ್ಲಿ ಎಲ್ಲಿದೆ 2013ರಲ್ಲಿ ಅಂತ ಅವರು ಚಾಲೆಂಜ್ ಹಾಕ್ತಾರೆ. ಆರ್ ಅಶೋಕ್ ಅವರು ಈ ಸೈಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರಲ್ಲ, ಒಂದೇ ಒಂದು ಅಗಳು ತೋರಿಸ್ತೀನಿ ಅಂತ ಅವ್ರು ಹೇಳ್ತಾ ಇದ್ದು. ರಿಜಿಸ್ಟ್ರೇಷನ್ನಲ್ಲೇ ಬಹಳಷ್ಟು ತಪ್ಪುಗಳು ಕಾಣಿಸ್ತಾ ಇದ್ದಾವೆ. 27 ಜನ ಇದ್ದಾರೆ ಅವ್ರ ವಂಶದಲ್ಲಿ, ಅಂದರೆ ಇದಕ್ಕೆ ಸಂಬಂಧಪಟ್ಟವರು. ಆದ್ರೆ ಒಬ್ಬೇ ಒಬ್ಬರ ಸೈನ್ ಹಾಕಿಸ್ಕೊಂಡು ಎಲ್ಲ ಮುಗಿಸಿರೋದು. ಇದು ಒಂದು ಪಾಯಿಂಟ್ ಸಾಕು. ಮತ್ತು ಹಳೇದಕ್ಕೂ 50-50 ಆಪ್ಷನ್ನು ಅವಕಾಶ ಎಲ್ಲಿದೆ? ನಿಮಗೆ ಬೇಕಾದಂತೆ ಸರ್ಕಾರದ ನಿಯಮವನ್ನ ತಿದ್ದುಕೊಳ್ಳೋದಕ್ಕೆ ಸಾಧ್ಯವಾ? 10 ತಪ್ಪುಗಳು ಕಣ್ಣಿಗೆ ಎಂಥವರೆಗೂ ಜನಸಾಮಾನ್ಯರಿಗೂ ಅರ್ಥ ಆಗುವಂಥ ತಪ್ಪುಗಳಿರೋ ಈ ಕೇಸಲ್ಲಿ ಸಿದ್ದರಾಮಯ್ಯನವರು ಹೇಗೆ ಬಚಾವಾಗ್ತಾರೋ ನೋಡೇ ಬಿಡ್ತೀವಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಬರೀ 14 ನಿವೇಶನ ಅಷ್ಟೇ ಅಲ್ಲ, ಅವರ ಬೆಂಬಲಿಗರು 500ಕ್ಕೂ ಹೆಚ್ಚು ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. 50-50 ಅನುಪಾತ ಯೋಜನೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಇದನ್ನ ಮೂಡಾಧ್ಯಕ್ಷ ಮರಿಗೌಡ ಪತ್ರದ ಮೂಲಕ ತಿಳಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿರೋದು. ಕಂಪ್ಲೀಟ್ ಈ ಡಾಕ್ಯುಮೆಂಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇಂದ ಹಿಡಿದು ನಿಯಮಾವಳಿಗಳ ಉಲ್ಲಂಘನೆಯಿಂದ ಹಿಡಿದು ಪ್ರತಿಯೊಂದು ತಪ್ಪಿದೆ. ಇಂತಹ ಎಷ್ಟೋ ಅಕ್ರಮವನ್ನ ಫೇಕ್ ಡಾಕ್ಯುಮೆಂಟ್ಸ್ ಮೂಲಕ ತಮಗೆ ಬೇಕಾದವ್ರಿಗೆಲ್ಲ ಮಾಡಿಸ್ಕೊಟ್ಟಿರೋದು, ಶಿಫಾರಸು ಮಾಡಿರೋದು ಎಲ್ಲ ಆಗಿದೆ. ಸಾವಿರಾರು ಕೋಟಿಗಟ್ಟಲೆ ನಷ್ಟ ಆಗಿದೆ ಅಂತ ಬಿಜೆಪಿ ಈಗ ಮುಗಿಬೀಳ್ತಾ ಇದೆ. ಸೊ ಈ ಎಲ್ಲ ದಾಖಲೆಗಳು ಒಂದಿಷ್ಟು ಪೂರಕವಾಗಿ ಕಾಣಿಸ್ತಿರೋದ್ರಿಂದನೇ ರಾಜ್ಯಪಾಲರು ಇದನ್ನು ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ಕೋರ್ಟ್ಗೆ ಹೋಗೋದಿಕ್ಕೂ ಈಗ ಕೆಲವು ಸಾಮಾಜಿಕ ಹೋರಾಟಗಾರರು ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಿದೆ. ಆದರೆ ಅಷ್ಟು ಸಾಲದು, ಒಂದು ರಿಪೋರ್ಟ್ ಬೇಕು ಅಂತ ರಾಜ್ಯಪಾಲರು ಹೊಸ ದಾರಿಯನ್ನ ಹಿಡಿತಾರಾ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.